ಮಾಡಿದ್ದು ನಾನೇ. ಯಾವಲೇ ನೀನು ಈ ಕ್ರೀಮ್ ಯಾಕೆ ಹೊಡೆದಿ? ಬಿಸಿಲಲ್ಲಿ ಕೂಗಿ ಕೂಗಿ ಕೆನ್ನೆಗಳೆಲ್ಲ ಕಪ್ಪಾಗಿತ್ತು, ಹಚ್ಕೊಳ್ಳಿ ಅಂತ ಇದ್ದೆ. ಯಾಕ್ಲೆ ನಿನಗ್ ಮನ್ಯಾಗ ಅಕ್ಕ ತಂಗಿ ಯಾರು ಅದಾರ ಇಲ್ಲ? ಅವ್ರು ಹಚ್ಕೊಳ್ಳೋದು ಲೋಕಲ್ ಕ್ರೀಮು, ನಿನಗ್ ಕೊಟ್ಟಿರೋದು ಒರಿಜಿನಲ್. ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಿನಗ್ ಮಾನ ಮರ್ಯಾದೆ ಇದ್ದಿದ್ರೆ ಹಿಂಗೆಲ್ಲ ಮಾತಾಡ್ತಿದ್ದಿ? ನೋಡು, ಇಷ್ಟ ಇಲ್ಲ ಅಂದ್ರೆ ಬಿಸಾಕ್ಬಿಟ್ಟು ಹೋಗು. ಅದಕ್ಕೆ ಯಾಕೆ ಕೆಂದ ಅವ್ರ ತರ ಇರೋ ಮುಖನ ಬೆಂಕಿ ಕೆಂಡಿ ತರ ಮಾಡ್ಕೋತ್ಯಾ? ನೋಡು, ಇನ್ನೊಂದು ಮಾತಾಡಿದ್ರ ಚಲೋ ಇರಂಗಿಲ್ಲ. ಸಾರಿ ಹೇಳಿದ್ನಲ್ಲ, ಬರ್ಲಾ? ದೇವ್ರೆ, ಇವತ್ತು ಯಾಕಪ್ಪ ಸುತ್ತಲೂ ಬೇಲಿ ಹಾಕ್ಸ್ಬಿಟ್ಟಿದ್ಯಾ? ಯಾರು ಯಾಮಾನವರು ಸಿಗ್ತಿಲ್ವಲ್ಲ. ಹೀಗೆ ಆದ್ರೆ ಇವತ್ತು ನನ್ನ ಹೆಂಡತಿ ಮಕ್ಳು ಉಪವಾಸ ಗ್ಯಾರಂಟಿ. ಯಾರಾದ್ರೂ ಯಾಮಾನವ್ರು ಸಿಗೋಗ್ ಮಾಡಪ್ಪ. ರಾತ್ರಿ ಬಂದು ತೀರ್ಥ ಹಾಕೋತೀನಿ. ಸಿರಿ ಸಿರಿ ಇಳ್ಕಲ್ ಸಿರಿ ಮೊಳಕಾಲ್ ತನಕ ಬಿಟ್ರ ಅಂಗಾಲ್ ತನಕ ಸೌದತ್ತಿ ಇಲ್ಲವ್ವ. ಇವತ್ತು ಯಾಕೆ ಇಷ್ಟು ಸುಸ್ತಾಗ್ಲಿಕ್ಕತ್ತದ? ಅಕ್ಕಾರ, ಒಂದು ಗ್ಲಾಸ್ ನೀರ್ ಕೊಡ್ರಲ್ಲ. ಹಲೋ, ನಾನವ್ರಿ ಇಳ್ಕಲ್ ಸೀರಿ ವ್ಯಾಪಾರಿ ರೇಣುಕಾ ರೀ. ಈ ರೇಣುಕಾ ಜೋಡಿ ಚಂದ ಇದ್ರ ಇನ್ಸ್ಟಾಲ್ಮೆಂಟ್ ರೀ, ಇಲ್ಲ ಅಂದ್ರ ಸೆಟ್ಲ್ಮೆಂಟ್ ರೀ. ಏನಂದ್ರಿ? ಕೈಯಾಗ 3 ಕಾಸಿಲ್ಲ, ನೀ ಏನ್ ಸೆಟ್ಲ್ಮೆಂಟ್ ಮಾಡ್ದಂತೀರಿ? ಹಂಗಂತೇಳ್ರಿ ಸರ, ಮುಂದಿನ ವಾರದಾಗ ಎಲ್ಲ ರೊಕ್ಕ ಕೊಟ್ಬಿಡ್ತೇನ್ರಿ. ಕೈಯಾಗ ರೊಕ್ಕಿಲ್ಲ ಅನ್ಲಿಕ್ಕೆ ಹೋಗ್ಬೇಡ್ರಿ. ನನ್ನ ಹತ್ರ 50,000 ರೂಪಾಯಿ ಬೆಲೆ ಬಾಳಂತ ಸೀರೆಗಳು ಅದಾವ್ರಿ. ಕಳ್ಳ ಕೊಟ್ರು 30,000 ರೂಪಾಯಿ ತಗೊಂಡ್ ಹೋಗ್ತಾನ್ರಿ. 50,000 ರೂಪಾಯಿ ಬೆಲೆ ಬಾಳುತ್ತಾ? ಓಹೋ, ಮಾಡ್ತೀನಿ ತಡಿ. ನೋಡ್ರಿ, ಮಾತಿಗೆ ಮಾತು ಬೆಳೆಸ್ಲಿಕ್ಕೆ ಹೋಗ್ಬೇಡ್ರಿ. 1 ವಾರ ಟೈಮ್ ಕೇಳಿಲ್ರಿ. 1 ವಾರದಾಗ ಕೊಡ್ಲಿಲ್ಲ ಅಂದ್ರ ಅವಾಗ ಹೇಳ್ರಿ. ಈಗ ಹೇಳ್ರಿ ಫೋನ್. ಅಲ್ಲ, ಸಾಲ ಕೊಟ್ಟವ್ರೆಲ್ಲ ಇವ್ರ ಗತೆ ಮಾತಾಡಿದ್ರ ಸಾಲ ತಗೊಂಡವ್ರ ಗತೆ ಅಷ್ಟ. ನನ್ ಸೀರೆಗಂಟು ಅಂತಾನು ಏನ್ ನಿಂದಿರ್ಲೆ? ಹಲೋ, ಹೇಳ್ರಿ ಮಾವನವ್ರ, ಊರಿಗೆ ಬರ್ಲಿಕ್ಕತ್ತೀರಿ? ನೀವು ಬರ್ತಾನಂದ್ರೆ ಬ್ಯಾಡ ಅನ್ಲಿಕ್ಕೆ ಆಗ್ತದನ್ರಿ? ವಾಪಸ್ ಯಾವಾಗ ಹೋಗ್ತೀರಿ? 1 ವಾರ ಇರ್ತೀರಿ? ಯಾಕೆ ನಿಮಗ್ ಊರಾಗ ಮಾಡಕ ಬೇರೆ ಏನ್ ಕೆಲಸ ಇಲ್ಲ? ಸುಮ್ಮನೆ ಮಾತಿಗೆ ಹಂಗೆ ಹೇಳಿನ್ರಿ, ಬೇಸರ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾವಾಗ ಬರ್ಲಿಕ್ಕತ್ತೀರಿ? ಮುಂದಿನ ತಿಂಗಳು ಬರ್ಲಿಕ್ಕತ್ತೀರ? ಬರ್ಬೇಕಾದ್ರ ಹಂಗ 1-2 ಚೀಲ ಜೋಳ ಎತ್ಕೊಂಡ್ ಬಂದ್ಬಿಡ್ರ. ನಿಮ್ದು ಊಟದ ಖರ್ಚು ಕೇಳಿಕತ್ತಿಲ್ರಿ, ಹೆಂಗೂ ಬರ್ಲಿಕ್ಕತ್ತೀರಲ್ಲ, ಫ್ರೀ ಇದ್ರೆ ಎತ್ಕೊಂಡ್ ಬರ್ರಿ ಅಂತ ಹೇಳಿನ್ರಿ. ಹಾ ಆತ್ರಿ ಆತ್. ಬರ್ಬೇಕಾದ್ರೆ ತರೋದು ಮರಿಬೇಡ್ರಿ. ಇಲ್ರಿ ಸಿದ್ದಾರೂಢ, 1 ವಾರದ ಊಟದ ಖರ್ಚಿಗೆ 1 ವರ್ಷದ ಜೋಳ ಬಂತಲ್ಲಪ್ಪ. ಸಿದ್ದಾರೂಢ, ಯಾವಲೇ ನೀನು ನೋಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ? ಸರ್, ಪಕ್ಕದವರಲ್ಲಿ ಶಶಿಧರ್ ಅಂತ ಇದ್ರಲ್ಲ, ಅವ್ರ ಮನೆ ಆಳು ಸರ್ ನಾನು. ಶಶಿಧಾರಣೋ ಹಸಿಧಾರಣೋ ನೋಡ್ಕೊಂಡು ಹೋಗ್ಲಿಕ್ಕೆ ನಿನಗೇನ್ ದಾಡಿ? ಸರ್, ನಮ್ಮ ಓನರ್ ಈ ಬಟ್ಟೆಗಳನ್ನ ಬೇಗ ಇಸ್ತ್ರಿ ಮಾಡಿಸ್ಕೊ ಬಂದ್ರು, ಅದಕ್ಕೆ ಎದ್ನೋ ಬಿದ್ನೋ ಅಂತ ಓಡ್ತಾ ಇದ್ದೆ ಸರ್. ಎತ್ನೋ ಬಿದ್ನೋ ಅಂತ ಓಡಿ ಬಸ್ಸಿಗೋ ಕಾರಿಗೋ ಸಿಕ್ಕಾಕೊಂಡೆ ಅಂದ್ರೆ ನಿಮ್ಮ ಓನರ್ಗೆ ಅರ್ಬಿ ತಗೊಂಡು ಹೋಗೋದಲ್ಲ, ನಿನ್ ಹೆಣಕ್ಕ ಬಿಳಿ ಅರ್ಬಿ ತರಬೇಕಾಕತಿ. ಏನ್ ಸರ್ ಅಪ್ಸಕದ ಮಾತಾಡ್ತೀರಾ? ಮತ್ತಿನಲ್ಲಿ ನಡು ರಸ್ತಾದಾಗ ಯಾವಾರ ಓಡೋಕ್ಕನ? ಸಾರಿ ಸರ್. ಇದೇನ ಕೈಯಾಗ ಗಂಟು? ಹೇಳಿದ್ನಲ್ಲ ಸರ್, ನಮ್ಮ ಓನರ್ ಬಟ್ಟೆನ ಇಸ್ತ್ರಿ ಮಾಡ್ಸಕ್ ತಗೊಂಡ್ ಹೋಗ್ತಿದ್ದೆ ಅಂತ. ಸರ್, ಇಫ್ ಯು ಡೋಂಟ್ ಮೈಂಡ್, ನಿಮ್ ಟ್ಯಾಪ್ ಕೊಡ್ತೀರಾ? ಯಾಕಪ್ಪ? ಅದು ಲ್ಯಾಂಡ್ರಿ ಅವನು ಇದನ್ನ ಇಲ್ವಾ ಅಂತ ಒಂದ್ಸಲಿ ಫೋನ್ ಮಾಡಿ ಚೆಕ್ ಮಾಡ್ಕೊಬಿಡ್ತೀನಿ. ನೀ ಫೋನ್ ಮಾಡಿ ಚೆಕ್ ಮಾಡಕ ನನ್ ಟ್ಯಾಪ್ ಕೊಡ್ಬೇಕಾ? ಸರ್, ನನ್ನ ಹತ್ರ ಮೊಬೈಲ್ ಇಲ್ಲ, ಒಂದೇ ಒಂದು ಕಾಲ್ ಮಾಡ್ಕೊಡ್ತೀನಿ, ಕೊಡಿ ಸರ್. ಇಲ್ಲಪ್ಪ, ನನ್ನ ಜೀವನದಾಗ ನಾ ಯಾರಿಗೂ ಟ್ಯಾಪ್ ಕೊಟ್ಟಿಲ್ಲ. ಸರ್, ಒಂದ್ ಕೆಲಸ ಮಾಡ್ಬೋದಾ? ಏನು? ಅದು ನಿಮ್ ಟ್ಯಾಪ್ ಕೊಡಿ, ಒಂದ್ ಮಿಸ್ ಕಾಲ್ ಕೊಡ್ತೀನಿ, ಜೊತೆಗೆ ನಾನೇ ನಿಮ್ಗೆ ₹1 ಕೊಡ್ತೀನಿ. ಆಗ ನಿಮ್ ಮೊಬೈಲ್ ಕರೆನ್ಸಿನೂ ಖರ್ಚಾಗಲ್ಲ, ಜೊತೆಗೆ ನಿಮ್ಗೆ ₹1 ಲಾಭನೂ ಆಗುತ್ತೆ. ಓಕೆನಾ? ನೀ ₹1 ಕೊಟ್ಟು ಮಿಸ್ ಕಾಲ್ ಕೊಟ್ಟು ನಂಗೆ ವಾಪಸ್ ಕೊಡ್ತೀಯ? ಹ್ಞೂ. ಈ ಕಂಡೀಷನ್ ನನ್ಗೆ ಒಪ್ಪಿ ಅದ. ಹಾಗಿದ್ರೆ ಟ್ಯಾಪ್ ಕೊಡಿ, ತಗೊಳ್ಳಿ ₹1. ಸಿದ್ದಾರೂಢ, 1 ಮಿಸ್ ಕಾಲ್ಗೆ ₹1. ಇಂಥವ್ರು ದಿನಕ್ಕೆ 10 ಮಂದಿ ಸಿಕ್ಕರೆ ₹10 ಆಯ್ತು. ದಿನಕ್ಕೆ ₹10 ಅಂದ್ರೆ ತಿಂಗಳಿಗೆ ₹300 ಆಯ್ತು. ನಾ ಹಾಕೋ ಕರೆನ್ಸಿ ರೊಕ್ಕೆಲ್ಲ ವಾಪಸ್ ಬಂದ್ಬಿಡ್ತು. ಅಜ್ಜ, ಥ್ಯಾಂಕ್ಸ್. ಸಿದ್ದಾರೂಢ, ಓ, ಏನ್ ಮೀನವ್ವ, ಅಕ್ಕಿನಲ್ಲಿ ಕಲ್ಲಾರ ಕೂತಿದೀಯೇ, ಬೇರೇನೋ ಕೆಲಸ ಇರಲಿಲ್ವೇ? ಹಾಗಾದ್ರೆ ಇದೆಂತ ಕೆಲ್ಸ ಅಲ್ವಾ ಮಾರಾಯರೆ? ಆಯ್ತು ಬಿಡವ, ತಗೊಳವ ನಮ್ಮ ಮನೆಕಿನ.
ನನಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ. ನಾನು ಬೇಡದೇ ಇರೋ ತಮ್ಮ ಬಂದ್ರೆ ಕೊಟ್ಬಿಡು. ಎಂತ ಕೆಲಸ ಮಾರ್ಯಾರೆ? ಯಾರಾದ್ರೂ ಕನ್ಯೆ ತೋರಿಸ್ತೀನಿ ಅಂತ ಹೇಳಿದಾರಾ? ಹಾಗೇನಿಲ್ಲ ಕಣವ, ಬೇರೆನೋ ಕೆಲಸ. ಬೇರೆ ಎಂತದೋ ಕೆಲಸ ಅಂತ ಹೇಳಿ ಈ ನಮ್ಮನೆ ಎಂತದಕ್ಕೆ ನಾಚ್ಕೊಳ್ತಿದ್ದೀರಾ? ಅದು ಕನ್ಯೆ ಅಂತ ಪದ ಬಳಸಲ್ಲ, ಅದಕ್ಕೆ ಸ್ವಲ್ಪ ನಾಚಿಕೆ ಆಯ್ತು. ಓಯ್, ನಾಚಿಕೊಂಡಿದ್ರೆ ಸಾಕು, ಅದೆಂತದೋ ಕೆಲಸ ಉಂಟಂತ ಹೇಳಿದ್ರಲ್ಲ, ಹೋಗಿ ಬನ್ನಿ. ಸರಿ ಕಣವ, ಬರ್ತೀನಿ. ಈಗಿನ ಕಾಲದ ಹುಡುಗಿರು 20 ವರ್ಷದ ಹುಡುಗರಲ್ಲಿ 10 ಜನರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅಂತದ್ರಲ್ಲಿ ಈ ಪುನಃವನ್ನು ಯಾರು ಆಯ್ಕೆ ಮಾಡ್ಕೊಳ್ತಾರೋ ಆ ದೇವ್ರೇ ಕಾಪಾಡ್ಬೇಕು. ಐನಿನ ಸುಡ್ಲೆ ನಿನ್ನ ಕಣ್ಣ ನೆತ್ತಾಗದವ ಬೆಣ್ಣಾಗದವ ನೆಟ್ಗ ನೋಡ್ಕೊಂಡ್ ಬರ್ಲಿಕ್ಕೆ ಆಗೋದಿಲ್ಲ. ಇದ ಮಾತ್ ನಾ ನಿಮಗ್ ಹೇಳಿದ್ರೆ ಈ ವಾಯ್ಸ್ ಎಲ್ಲೂ ಕೇಳಿನಿಲ್ಲ. ನೀವ್ರೆ ಯಾಕ ಪ್ರಾಣಿ ಇಷ್ಟ ಅವಸರ ಅವಸರಲೆ ಓಡಿ ಹೊಂಟಿ? ಆದ್ರಿ ನನ್ನ ಫ್ರೆಂಡ್ ಮಗಳ ನಾಮಕರಣ ಇತ್ತಂತ್ರಿ, ಊಟಕ್ಕೆ ಕರ್ದಿದ್ದಳ್ರಿ, ಅದ್ಕ ಅವಸರ್ಲೆ ಹೊಂಟೇನ್ರಿ. ಹೌದಾ? ಹಂಗಾರ ಇಬ್ಬರು ಕೂಡಿ ಓಡೋಣ ಬಾ. ಏನಪ್ಪ ನೀ ಊಟಕ್ಕೆ ಹೋಗೋಣ ಅಂತ ಹೇಳ್ದಕ್ಕಿ ನೀನ, ಈಗ ಮೈಲಾರಪ್ಪ ಅಂತ ರೊಚ್ಚಿಗೆ ಹೇಳಿಕೆತ್ತಕ್ಕಿ ನೀನ. ಮತ್ತಿನೇನ್ರಿ ಊಟ ನಾಷ್ಟ ಅಂದ್ರೆ ಬಾಯ್ ಬಾಯ್ ಬಿಡ್ತಿರಲ್ಲ. ಬಾಯಿ ಬಿಟ್ರಲ್ಲ ಊಟ ಮಾಡ್ಲಿಕ್ಕೆ ಆಗುದೆ? ಅವ್ವ ಅಪ್ಪಚ್ಚಿ ಅವ್ವ ಅಪ್ಪಚ್ಚಿ ರೀ, ಈ ರಸ್ತೆದಾಗ ಯಾರೇ ಓಡ್ ಬಂದದ್ದು ನೋಡ್ರೇನ? ಬಂದದ್ ನೋಡಿನೇ ಪ್ರಾಣಿ. ಯಾರೀ? ನೀನು ಹೋಗಿ ಹೋಗಿ ನಿಮ್ಮನ್ ಕೇಳಿಕತ್ತೇನಲ್ಲ, ನನಗ್ ಗೊತ್ತಿಲ್ಲ. ಅದ್ ಈಗರೆ ಗೊತ್ತಾತಲ್ಲ ಪ್ರಾಣಿ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಹೊಂಟಿ? ರೀ, ನಾ ಸೀರೆ ವ್ಯಾಪಾರ ಮಾಡ್ಕೊಂಡ್ ಬರುವಾಗ್ರಿ ಎಷ್ಟಾತ್ರಿ? ಹೌದಾ? ಹೌದ್ರಿ, ಅದಕ್ಕ ಕೇಳಿದೇರಿ ಯಾವಾರ ಸೀರೆಗೊಂಡ್ ಹೊತ್ಕೊಂಡ್ ಬಂದದ್ದು ನೋಡಿದ್ರ ಅಂತ. ಒಬ್ಬ ಬಂದ ಪ್ರಾಣಿ, ಆದ್ರವ ಆ ರೋಡ್ನ್ಯಾಗ ಓಡಿ ಹೋದ. ರೀ, ನಿಮ್ ಟ್ಯಾಪ್ ಕೊಡ್ರಿ, ಇನ್ಸ್ಪೆಕ್ಟರ್ ಫೋನ್ ಮಾಡಿ ಕಂಪ್ಲೇಂಟ್ ಕೊಡುನು. ಹೌದಲ್ಲ ಸಿದ್ಧಾರೂಢ? ನಿಮ್ಗೇನಾತ್ರಿ? ಪ್ರಾಣಿ ಅದೇನಾತಂದ್ರ ಇಷ್ಟ ಆತು. ನಿಮ್ ಟ್ಯಾಬ್ನ ತಗೊಂಡ್ ಓಡ್ ಹೋದ್ರೆ ಅದಕ್ಕೆಲ್ಲ ನಾನು ಓಡ್ಕೊಂಡ್ ಬರ್ಲಿಕತ್ತಿದ್ದ. ಮತ್ ಇಷ್ಟೊತ್ತ ಯಾಕೆ ಹೇಳಿಲ್ರಿ? ಪ್ರಾಣಿ ಅದು ಬಿದ್ದ ಟೆನ್ಷನ್ ಮಾಡ್ತೋತ. ನಿಮ್ ಮರವಿಗಿಷ್ಟು ಬೆಂಕಿ ಹಾಕ ₹1 ಆಸೆ ಸಂಬಂಧ ನಿಮ್ ಟ್ಯಾಬ್ ಅವ್ನ್ ಕೊಟ್ಟು ಬಂದಿರಲ್ಲ. ನನಗೇನು ಗೊತ್ತಿತ್ತ? ಅವ ಫೋನ್ ತಗೊಂಡು ಓಡಿ ಹೋಗ್ತಾನಂತ. ಮಿಸ್ ಕಾಲ್ ಕೊಟ್ಟು ವಾಪಸ್ ಕೊಡ್ತೀನಿ ಅಂದ, ಅದಕ್ಕೆ ಕೊಟ್ನಿ. ನಿಮ್ಮಂತ ಬಕ್ರ ಯಾವ ಕಳ್ಳಕ್ ಸಿಕ್ರು ಅವತ್ತಿನ ದಿನ ಅವ್ರಿಗೆ ಹಬ್ಬನ ರೀ. ಈಗ ನೀವು ನನ್ನ ಜೊತೆ ಓಡಿ ಬರ್ರಿ, ಆ ಕಳ್ಳನ್ ಹಿಡಿನು. ಓಡ್ಯಾಕ್ ಹೋಗುದು? ನಿನ್ ಮೊಬೈಲ್ ಇಂದ ಫೋನ್ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ. ನನ್ನ ಮೊಬೈಲ್ ನಾಗ ಕರೆನ್ಸಿ ಇದ್ದಿದ್ರೆ ನಿಮ್ಮ ಹತ್ರ ಯಾಕೆ ಟ್ಯಾಪ್ ಕೇಳ್ತಿದ್ದೀರಿ? ಆ ಕೆಲಸ ಯಾವಾಗನ ಮಾಡ್ತಿದ್ದೆ. ನೋಡ್ರಿ ಹೋಗುನು. ನಮ್ಮ ಒಟ್ಟಾರದವ್ರೆಲ್ರು ತಿಂಗಳಾಗ್ತಿದ್ದಂಗೆ ಸರಿಯಾದ ಟೈಮ್ಗೆ ಬಾಡಿಗೆ ತಂದು ಕೊಡ್ತಾರೆ. ಆದ್ರೆ ನಮ್ಮ ಮೈಲಾರಿ ಮನೆ ಬಾಡಿಗೆ ಮಾತ್ರ ಕರೆಕ್ಟ್ ಟೈಮ್ಗೆ ನನ್ನ ಕೈ ತಲುಪ್ತಿಲ್ವೇ. ನಮ್ಮ ರೇಣುಕವನ್ನ ಕೇಳಕ್ ಹೋದ್ರೆ ಇವಾಗ ತಂದು ಕೊಡ್ತೀನಿ, ಅವಾಗ ತಂದು ಕೊಡ್ತೀನಿ ಅಂತ ದಿನಾ ಕತೆ ಹೇಳ್ತಿರ್ತಾಳೆ. ಇವತ್ತು ಹೇಗಿದ್ರು ಮೈಲಾರಿಗೆ ಸಂಬಳದ ದಿವಸ, ಫೋನ್ ಮಾಡಿ ದಾರಿಲಿ ಬರುವಾಗಲೇ ವಸೂಲಿ ಮಾಡ್ಕೊಬಿಟ್ರೆ ಹೇಗೆ? ಹಲೋ ಮೈಲಾರಿ, ನಾನು ಕಣೋ ಮರ್ಯಾದಾ ಪುರುಷೋತ್ತಮ ಅಲಿಯಾಸ್ MP. ಎಂಪಿನ? ಏನು ವಾಯ್ಸ್ ಈ ತರ ಇದೆಯಲ್ಲ? ಬಿಟ್ಟಿ ಸಿಕ್ತು ಅಂತ ಏನೇನೋ ತಿಂದು ಗಂಟ್ಲಾಡ್ ಮಾಡ್ಕೊಂಡಿರ್ಬೇಕು. ಯಾಕೋ ಮೈಲಾರಿ ಈ ತರ ಮಾತಾಡ್ತಿದೀಯಾ? ಎಲ್ಲಿದ್ದೀಯೋ? ನಾನು ಬರ್ಬಾದ್ ಬಡಾವಣೆ 4ನೇ ಕ್ಲಾಸಲ್ಲಿ ಬರ್ತಾ ಇದ್ದೀನಿ. ನಾನು ಇದೇ ಕ್ರಾಸಲ್ಲಿ ಇದ್ದೀನಪ್ಪ. ನಾನು ಅದೇ ರೋಡಲ್ಲಿ ಬರ್ತಾ ಇದ್ದೀನಿ ಸರ್. ಎಲ್ಲಪ್ಪ? ಇಲ್ಲೇ ನಿಂತಿದ್ದೀನಲ್ಲ. ಹಲೋ ಹಲೋ, ಇದು ನಮ್ಮ ಮೈಲಾರಿ ಟ್ಯಾಬ್ ಅಲ್ವೇ? ಅದು ಅವರು ನಿಮ್ ಕಡೆ ಅವರ? ಅವನು ನನ್ನ ವಟಾರದಲ್ಲಿ ಅಪ್ಪ ಬಾಡಿಗೆಗಿರೋದು. ಈ ಟ್ಯಾಬ್ ನಿಮ್ಮ ಹತ್ರ ಯಾಕೆ ಬಂತು? ಬಂದಿದ್ದಲ್ಲ ಸರ್, ಅವರೇ ನನ್ನ ಕೈಲಿ ಕೊಟ್ಟಿದ್ದು. ಮಂಗಳಾರತಿ ಅಂದ್ಮೇಲೆ ಕರ್ಪೂರ ಇರ್ಲೇಬೇಕು. ಅವನು ನಿಮ್ಮ ಹತ್ರ ಯಾಕೆ ಕೊಟ್ಟೋದ? ಅದೊಂದು ದೊಡ್ಡ ಕತೆ ಸರ್. ಅವ್ರ ಹೆಂಡತಿಗೆ ಅವನ ಹೆಂಡತಿ ಕೊಡು ಅಂತ ನಿಮ್ಮ ಹತ್ರ ಕೊಟ್ಟೋದ್ನೆ. ಇಫ್ ಯು ಡೋಂಟ್ ಮೈಂಡ್, ನೀವು ಎಷ್ಟು ತಿಂಗಳು ಕೊಟ್ಟಿದ್ದು? 9 ತಿಂಗಳು 9 ದಿವಸ. ಯಾಕೆ ಅಷ್ಟು ಟೈಮ್ ತಗೊಂಡು 7 ತಿಂಗಳಿಗೆ ಹುಟ್ಟೋಡ್ತಾರ ಆಡ್ತಿದ್ರಲ್ಲ ಸರ್. ಹೇಳೋರ್ಗು ಪೂರ್ತಿ ಕೇಳಿ ಸರ್. ಆಯ್ತು ಹೇಳಿಪ್ಪ. ಅವ್ರ ಹೆಂಡತಿಗೆ ಆಕ್ಸಿಡೆಂಟ್ ಆಯ್ತಂತೆ. ಮಲಮಹೇಶ್ವರ! ಈಗ ನಾನು ಹೇಳ ಹೋಗ್ಲಾ ಸರ್? ಆಯ್ತು ಹೇಳಿಪ್ಪ. ಅದು ಆಸ್ಪತ್ರೆಗೆ ಸೇರ್ಸಕ್ಕೆ ನನ್ನ ಹತ್ರ ದುಡ್ಡಿಲ್ಲ, 1,000 ರೂಪಾಯಿ ಕೊಡಿ ಅಂತ ಕೇಳಿದ್ರು. ನಾನು ಕೊಟ್ಟೆ. ಆ ಮನುಷ್ಯಂಗೆ ಏನ್ ನಿಯತ್ತೋ ಏನೋ ಸರ್. ಅಯ್ಯೋ, ದುಡ್ಡಿನ ವಿಷಯದಲ್ಲಿ ಅವನಿಗೆ ತುಂಬಾ ನಿಯತ್ತಿದೆ ಬಿಡಿ. ಇಷ್ಟು ಸಪೋರ್ಟ್ ಸಿಕ್ಕರೆ ಸಾಕು ಬಿಡಿ. ಏನಂದ್ರಿ? ಅದು ಆ ಮನುಷ್ಯಂಗೆ ನಿಯತ್ತಿರೋದಕ್ಕೆ ಸರ್ ಈ ಟ್ಯಾಬ್ ಇಟ್ಕೊಂಡು ದುಡ್ಡು ಕೊಡಿ ಅಂತ ಕೇಳಿದ್ರು. ನಾನು ಪರವಾಗಿಲ್ಲ, ಫಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆಮೇಲೆ ದುಡ್ಡು ಕೊಟ್ರೆ ಆಯ್ತು ಅಂತ ಹೇಳ್ದೆ. ಆ ಮನುಷ್ಯ ಒಪ್ಲೇ ಇಲ್ಲ ಸರ್. ಬಲವಂತ ಮಾಡಿ ಟ್ಯಾಬ್ನ ಕೈ ಕೊಟ್ಟು ಹೊರಟೆ ಹೋದ್ರು. ಹೌದೇ? ಹೌದು ಸರ್. ಈ ಗಂಟಿನ ಮೇಲೆ ಆಣೆ. ಇದ್ಯಾವ್ದು ಗಂಟು? ಅಯ್ಯೋ, ಇದ್ರದ್ದು ಒಂದು ದೊಡ್ಡ ಕತೆ ಇದೆ ಬಿಡಿ ಸರ್. ಏನದು? ಯಾವ್ದೋ ಒಂದು ಹೆಂಗಸು ಸೀರೆ ಮಾರ್ಕೊಂಡು ಹೋಗ್ತಿದ್ಲು ಸರ್. ಎದುರುಗಡೆಯಿಂದ ಬಂದ್ ಆಟೋ ಗುದ್ಬಿಡ್ತು. ಅಯ್ಯೋ ಪಾಪ. ಸೀರೆ ಮಾರೋ ಹೆಂಗ್ಸಿ, ಆಕೆ ಹೆಸರೇನಂದ್ರಿ? ರೇಣುಕಾ ಅಂತೆ ಸರ್. ಮಲಮಹೇಶ್ವರ! ಇಷ್ಟೊತ್ತು ಟ್ಯಾಬ್ ಕತೆ ಹೇಳ್ದಲ್ಲಪ್ಪ, ಅವ್ರ ಹೆಂಡ್ತಿನೇ ಕಣಯ್ಯ ರೇಣುಕವ್ವ. ಅಯ್ಯೋ, ಸಿಗಾಕಬಿಟ್ನಾ?
ಅಲ್ಲ, ಮೈಲಾರಿ ತನ್ನ ಹೆಂಡತಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಿಮ್ಮ ಹತ್ರ ಟ್ಯಾಬ್ ಇಟ್ಟು 1,000 ರೂಪಾಯಿ ತಗೊಂಡೋದ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ರೇಣುಕವನಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಕಣ್ಣಾರೆ ಕಂಡವ್ರ ತರ ಮಾತಾಡ್ತಾ ಇದ್ದೀರಿ. ಇಲ್ಲಿ ಆಕ್ಸಿಡೆಂಟ್ ಆಗಿರೋದು ಒಬ್ಬರಿಗೆ, ಆದ್ರೆ ಕಥೆನ ಅವರೇ ಬೇರೆ ಇವರೇ ಬೇರೆ ಅನ್ನೋ ತರ ಯಾಕೆ ಹೇಳ್ತಿದ್ದೀರಿ? ಸರ್, ರೇಣುಕ ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ನ ನಾನೇ ನೋಡಿದೆ ಸರ್. ನಾನೇ ಸರ್ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದು. ಪಾಪ ಮೈಲಾರಿ ಅವ್ರಿಗೆ ನಾನೇ ಆಸ್ಪತ್ರೆಗೆ ಸೇರಿಸಿದ್ದು ಅಂತ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಯಾರೋ ಅನ್ನೊಂದು ಪರ್ಸನ್ ಹತ್ರ ಕೇಳೋ ಹಾಗೆ 1,000 ರೂಪಾಯಿನ ನನ್ನ ಹತ್ರ ಕೇಳಿದ್ರು. ನಾನು ಕೊಟ್ಟೆ. ಹೆಂಡತಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ ಮಾತ್ರಕ್ಕೆ ರೇಣುಕ ಅವರೇ ನಿಮ್ ಹೆಂಡ್ತಿನ ಅಂತ ನಾನು ಹೇಗ್ ಸರ್ ಕೇಳಲಿ? ಹಾಗೆ ಕೇಳೋಕ್ಕಾಗುತ್ತೆ? ಅಪ್ಪಿತಪ್ಪಿ ಅವರೇ ಬೇರೆ ಇವರೇ ಬೇರೆ ಆದ್ರೆ ತಪ್ಪು ತಿಳ್ಕೊಳ್ಳಲ್ವೇ? ಆಕ್ಚುಲಿ ಇದೇ ಕ್ವಶನ್ ನನ್ನ ಮೈಂಡ್ಗೂ ಬಂತು ಸರ್. ಅದಕ್ಕೆ ಮೈಲಾರಿ ಅವ್ರ ಹತ್ರ ನಿಮ್ ಹೆಂಡತಿ ಹೆಸರೇನು ಅಂತ ಕೇಳಿಲ್ಲ. ಆಹಾ, ಎಷ್ಟು ದೊಡ್ಡ ಮನುಷ್ಯನಪ್ಪ ನೀನು. ಅದಕ್ಕೆ ಅಲ್ವಾ ಸರ್ ಇಬ್ಬಿಬ್ರಿಗೆ ಹೆಲ್ಪ್ ಮಾಡಿರೋದು. ಉಪಕಾರ ಮಾಡಿದ್ರೆ ಕೆಟ್ಟದೇನಿಲ್ಲ ಬಿಡು, ಆ ದೇವ್ರು ನಿನ್ನನ್ನ ಚೆನ್ನಾಗಿಟ್ಟಿರ್ತಾನೆ. ಎಲ್ಲ ನಿಮ್ಮಂತವ್ರ ಹಾರೈಕೆ ಸರ್. ಸರ್, ನೀವು ತಪ್ಪು ತಿಳ್ಕೊಳ್ಳೋದ ಅಂದ್ರೆ ಒಂದು ಮಾತು. ಏನು ಅಂತ ಕೇಳಿಪ್ಪ. ಅದು ನಾನು ಅರ್ಜೆಂಟಾಗಿ ಯಾರಿಗೋ 2,000 ರೂಪಾಯಿ ಕೊಡ್ಬೇಕಾಗಿತ್ತು. ಅಷ್ಟರಲ್ಲಿ ರೇಣುಕ ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ರಿಂದ ನಾನು ದುಡ್ಡೆಲ್ಲ ಅಲ್ಲಿ ಖರ್ಚು ಮಾಡ್ಬಿಟ್ಟೆ. ಈಗ ಕೊಡ್ಬೇಕಾಗಿರೋರಿಗೆ ಕೊಡಕ್ ನನ್ನ ಹತ್ರ ದುಡ್ಡಿಲ್ಲ. ನೀವೇನಾದ್ರೂ 2,000 ರೂಪಾಯಿ ಕೊಟ್ರೆ ನಾ ಕೊಟ್ಟು ದುಡ್ಡನ್ನ ಅದೇ ವ್ಯಕ್ತಿಗೆ ತಗೊಂಡೋಗಿ ತಲುಪಿಸ್ತೀರಾ? ಏನ್ ಶಾರ್ಪು ಸರ್ ನೀವು, ಕರೆಕ್ಟಾಗಿ ಹೇಳ್ಬಿಟ್ರಿ. ನನ್ನ ವಟಾರ ಜನಕ್ಕೆ ಇಷ್ಟೆಲ್ಲ ಸಹಾಯ ಮಾಡಿದ್ದೀರಿ, ನಿಮ್ಗೆ 2,000 ರೂಪಾಯಿ ಕೊಡಲ್ಲ ಅಂತೇನೆ. ಥ್ಯಾಂಕ್ ಯು ಸರ್, ನಾನು ಬರ್ತೀನಿ. ಈ ಸೀರೆ ಗಂಟನ ಎಲ್ಲಿಗೆ ತಗೊಂಡೋಗ್ತೀರಾ? ಅದು ಆಕ್ಸಿಡೆಂಟ್ ಆಗಿರೋ ರೇಣುಕ ಅವ್ರ ಮನೆ ಕೊಡ್ಬೇಕು. ಅವ್ರ ಮನೆ ಅಡ್ರೆಸ್ ಗೊತ್ತೇ? ಗೊತ್ತಿಲ್ಲ ಸರ್, ಅದು ಯಾವ್ದೋ ಹೇಳಿದ್ರು. ಯಾವುದೋ ಅಲ್ಲ, ನನ್ನ ವಟಾರದಲ್ಲೇ ಇರೋದು. ನೋಡಿ, ಇಲ್ಲಿ ಸ್ಟ್ರೈಟ್ ಹೋಗಿ ಮರ್ಯಾದೆ ಮಾಲ್ ಎಲ್ಲಿ ಅಂತ ಯಾರನ್ನ ಬೇಕಾದ್ರೂ ಕೇಳಿ ತೋರಿಸ್ತಾರೆ. ಕೇಳಿದ್ರೆ ನೀವೇ ಹೇಳಿದ್ರಲ್ಲ ಸರ್, ಸುಮ್ಮನೆ ಕಾಮಿಡಿ ಮಾಡಿದೆ. ಸರಿ ಸರ್, ನಾನು ಹೋಗ್ತಾ ರೇಣುಕ ಅವ್ರ ಮನೆ ಕೊಟ್ಟೋಗ್ತೀನಿ. ನಾನು ಬರ್ತೀನಿ ಸರ್. ಒಂದ್ ನಿಮಿಷ. ಹಲೋ ಹಲೋ ಹಲೋ, ಒಂದ್ ನಿಮಿಷ. ಗಂಡ ಹೆಂಡತಿ ಇಬ್ರು ಆಸ್ಪತ್ರೆಗೆ ಹೋಗಿದ್ದಾರೆ ಅಂದ್ಮೇಲೆ ಮನೆ ಬೀಗ ಹಾಕಿರುತ್ತಲ್ಲ, ಮನೆ ಮುಂದೆ ಇಟ್ಟು ಹೋಗ್ತೀನಿ ಬಿಡಿ. ಹಾಗೆಲ್ಲ ಮಾಡ್ಬೇಡಪ್ಪ, ಯಾರಾದ್ರೂ ಕಳ್ಳರು ಬಂದು ತಗೊಂಡೋದ್ರೆ ಕಷ್ಟ. ಈಗಿರೋದು ಕಳ್ಳ ಹತ್ರನೇ ಬಿಡಿ. ಏನಂದ್ರಿ? ಅದು ಮನೇಲಿ ಅವ್ರು ಬಿಟ್ಟು ಬೇರೆ ಯಾರು ಇಲ್ವಾ ಅಂತ ಕೇಳಿದೆ. ಇಲ್ಲಪ್ಪ, ಒಂದ್ ಕೆಲಸ ಮಾಡು, ನನ್ನ ವಟಾರದಲ್ಲಿ ಮೀನಾ ಕುಮಾರಿ ಅಂತ ನಾಟಿ ವೈದ್ಯ ಇರ್ತಾಳೆ, ಅವಳ ಮನೆಗೆ ತಗೊಂಡೋಗಿ ಕೊಡು. ಆಯ್ತು ಸರ್. ಈ ಟ್ಯಾಬ್ ನನ್ನ ಕೈಲಿ ಕೊಟ್ಟಿದ್ರೆ ನಾನು ಇದನ್ನ ಮೈಲಾರಿಗೆ ತಲುಪಿಸ್ತೀನಿ. ಅಯ್ಯೋ ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಟೈಮ್ ನಾನೇ ತಗೊಂಡೋಗಿ ಕೊಡ್ತೀನಿ. ಹಾಗೆ ರೇಣುಕವ್ರ ಆರೋಗ್ಯನ ವಿಚಾರಿಸಿದಂಗೆ ಆಗುತ್ತಲ್ವೇ? ಏನ್ ಸೆಂಟಿಮೆಂಟ್ ಅಪ್ಪ. ಆಯ್ತು, ನೀನೇ ತಗೊಂಡೋಗು, ನಾನೀಗ ಬರ್ತೀನಿ. ಸರಿ ಸರ್. ಏನ್ ತಲೆ ತಿನ್ಬಿಟ್ನಪ್ಪ ಬುಡ್ಡ. ಆದ್ರೂ ನಮ್ಗೊಂಥರ ಉಪಯೋಗನೇ ಆಯ್ತು. ಮೀನಾ ಕುಮಾರಿ ಮೇಡಮ್, ಮೀನಾ ಕುಮಾರಿ. ಹೌದು ಮಾರ್ಯಾರೆ, ನಾನೇ ಫೇಮಸ್ ನಾಟಿ ವೈದ್ಯೆ. ಹಾಗಂತ ಎಲ್ಲ ಹೇಳ್ತಿರ್ತಾರೆ. ಐಸಾ, ಹೌದಾ ಮಾರ್ಯಾರೆ? ಯಾರ್ಯಾರು ಹೇಳ್ತಿರ್ತಾರೆ? ಈಗ ನೀವೇ ಹೇಳಿದ್ರಲ್ಲ, ಸುಮ್ಮನೆ ಕಾಮಿಡಿ ಮಾಡಿದೆ. ಈಗ ಸೀರಿಯಸ್ ಆಗಿ ಬಂದ ವಿಷಯ ಅಂತ ಹೇಳಿ. ಅದು ಮೇಡಮ್, ನಾನು ನಿಮ್ಮ ಹತ್ರ ನಾಟಿ ಔಷಧಿ ತಗೊಳ್ಳೋಣ ಅಂತ ಬಂದೆ. ಜಲದುರ್ಗೆ ಅಂತೂ ನನ್ನ ನಾಟಿ ಔಷಧಿಗೆ ಬೇಡಿಕೆ ಉಂಟಂತ ಪ್ರೂವ್ ಮಾಡಿದ್ಯಮ್ಮ. ಯಾಕೆ ಮೇಡಮ್, ಯಾರು ನಿಮ್ಮ ಹತ್ರ ನಾಟಿ ಔಷಧಿ ತಗೊಳಲ್ವಾ? ಹಾಗಲ್ಲ ಮಾರ್ಯಾರೆ, ನಾನ್ ಹೇಳಿದ್ದು ಬೇಡಿಕೆ ಕೊಟ್ಟೆ ಅಂತ. ಹೋಗ್ಲಿ ಬಿಡಿ, ಯಾರು ತಗೊಳ್ದೇ ಇದ್ರು ನಾನು ನಿಮ್ಮ ಹತ್ರ ತಗೋತೀನಿ. ಥ್ಯಾಂಕ್ಸ್ ಆಯ್ತಾ. ಇದೇನ್ ಮೇಡಮ್, ಕೀ ಇಲ್ಲಿ ಇಟ್ಟಿದ್ದೀರಾ? ಓಯ್, ಅದು ನಮ್ಮ ಮನೆ ಕೀ ಅಲ್ಲ ಮಾರ್ಯಾರೆ, ಈ ವಟಾರದ ಓನರ್ MP ಅವ್ರ ಮನೆ ಕೀ. ಅವ್ರೆಲ್ಲೋ ಹೊರಗಡೆ ಹೋಗ್ಬೇಕಿತ್ತಂತೆ, ಅದಕ್ಕೆ ಅವ್ರ ತಮ್ಮ ಬಂದ್ರೆ ಕೊಡು ಅಂತ ನನ್ನ ಹತ್ರ ಕೊಟ್ಟು ಹೋಗಿದ್ದಾರೆ. ಅಯ್ಯೋ ಪಾಪ. ಇಂತದಕ್ಕೆ ಮಾರ್ಯಾರೆ? ಅಲ್ಲ, ಅಣ್ಣ ತಮ್ಮಂಗ್ ಕೀ ಕೊಡು ಅಂತ ನಿಮ್ಮ ಹತ್ರ ಕೊಟ್ಟಿದ್ದಾರೆ ಅಂದ್ಮೇಲೆ ಪಾಪ ಅವ್ರಿಬ್ರಿಗೂ ಮದ್ವೆ ಆಗಿಲ್ಲ ಅನ್ಸುತ್ತೆ. ಅಬ್ಬೋ, ಇಂತ ಅವಸ್ಥೆ ಮಾರ್ಯಾರೆ, ಇಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರಿ. ನಾವ್ ಹಾಗೆ ಮೇಡಮ್, ಒಂದ್ಸಲಿ ಹೂ ನೋಡಿದ ತಕ್ಷಣ ಅದು ಹೆಣನ್ ಮೇಲೆ ಹಾಕಿದ್ಯಾ ಅಥವಾ ದೇವ್ರ ಪೂಜೆಗೆ ಇಟ್ಟಿದ್ಯಾ ಅಂತ ಹೇಳ್ಬಿಡ್ತೀವಿ. ಓಯ್, ನಿಮ್ಮ ಮಂಡೆಯಲ್ಲಿ ಸೂಪರ್ ಬೋಂಡ್ ಉಂಟಾಯ್ತಾ? ನಾನು ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಎಂತ ಅಂದದ್ದು? ಅದು ತುಂಬಾ ಬಾಯಕ್ಕೆ ಮೇಡಮ್, ಕುಡಿಯಕ್ ನೀರ್ ಕೊಡ್ತೀರಾ? ಒಂದು ನಿಮಿಷ ಇರಿ, ತಗೊಂಡ್ಬರ್ತೇನೆ. ದೇವ್ರೆ, ಕಳ್ಳನ್ಗೆ ಕೀ ಕೊಡೋದು ಅಂದ್ರೆ ಇದೇನಾ? ಥ್ಯಾಂಕ್ ಯು. ಈ ಜನ ಇಲ್ಲಿಗೆ ಮಾಯ್ಕ ಆಯ್ತು. ಬಂದ ಪೇಷಂಟ್ಗಳು ಇದೇ ನಮ್ಮನೆ ಪುರುಷ ಆಗ್ತಿದ್ರೆ ನನ್ನ ನಾಟಿ ಔಷಧಿ ನಾನೇ ಕುಡಿದು ಮರ ಕಟ್ಟಬೇಕಾಗ್ತದೆ. ಇವಳು ನನ್ನ ರೇಣುಕವ ಅಲ್ವೇ? ಚೆನ್ನಾಗಿ ನಡ್ಕೊಂಡು ಬರ್ತಿದ್ದಾಳೆ. ರೇಣುಕವ, ನೀನ್ ಇಷ್ಟು ಬೇಗ ಹುಷಾರಾಗ್ಬಿಟ್ಟಿಯೇ? ರೀ MP ಅವರ, ಹುಷಾರಾಗ್ಲಿಕ್ಕೆ ನನಗೇನಾಗಿದೆ ರೀ? ಅಂದ್ರೆ ನಿನ್ಗೇನೂ ಆಗಿಲ್ವೇ? ರೀ BP ಅವ್ರ, ರೇಣುಕವನ ಮಾತು ಕೇಳಿ BP ಬರ್ತಾ ಇದೆ ಕಣೋ, ಆದ್ರೆ BP ಅಲ್ಲ ಕಣಯ್ಯ MP. ಅವ್ರ ಬಿಡ್ರಿ, ನಾನು ಈಕಿನಾಗ ಏನಾಗಿದೆ ಅಂತ ಕೇಳಿಕತ್ತೀರಲ್ಲ, ನಿಮಗೇನಾಗಿದೆ? ನನಗೇನೋ ಆಗಿದೆ. ರೇಣುಕವನಿಗೆ ಆಟೋ ಡಿಕ್ಕಿ ಹೊಡೆದು ಅದೇ ಆಟೋದಲ್ಲಿ ಇವಳನ್ನ ಎತ್ತಾಕೊಂಡು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಅಂತ ಹೇಳಿದ್ರಲ್ಲ. ನನಗೆ ರಿಕ್ಷಾ ಡಿಕ್ಕಿ ಹೊಡಿತ್ರೆ? ಮತ್ತೆ ನೀನೇ ಹೋಗಿ ರಿಕ್ಷಾ ಡಿಕ್ಕಿ ಹೊಡೆದಿಯೇ? ರೀ MP ಅವರ,
ನಾ ಯಾಕೆ ರಿಕ್ಷಾ ಡಿಕ್ಕಿ ಹೊಡಿಲ್ರಿ? ನಿಮ್ಗೆ ಏನಾರು ತಲೆಗಿಲಿ ಕೆಟ್ಟದಾನ? ಅಂದ್ರೆ ನಿನ್ಗೆ ಆಕ್ಸಿಡೆಂಟೇ ಆಗಿಲ್ವೇ? ಮತ್ತೆ ಅವನಾಕಾಗ್ಯಾಡ್ದ? ಯಾರ್ರಿ? ಅದೇನಾಯ್ತು ಅಂದ್ರೆ ಇಷ್ಟಾಯ್ತು ಕಣವ. ಆ ಕಾಯ್ ನಿಮ್ಗೂ ಸಿಕ್ಕಿದ್ರೆ? ಕಳ್ಳನೇ. ಹೌದ್ರಿ ಎಂಪಿ ಅವ್ರ, ಅದೇನಾತಂದ್ರ ರೀ ಇದ್ರಿ ರಿಯಲ್ ಸ್ಟೋರಿ. ಹೌದೇ? ಹೌದ್ರಿ ರೀ ಎಂಪಿ ಅವ್ರ, ಅವ್ ನಿಮಗ್ ಭೇಟಿಯಾಗಿ ಯಾವ ರೋಡಿಗೆ ಹೋದ್ರಿ? ನಾನೇ ನಮ್ಮ ಒಟ್ಟಾರು ಕಳ್ಸುದ್ನಲ್ಲವ. ಅಂದ್ರ ನೀವು ಆ ಕಳ್ಳನ್ ಜೊತೆ ಶಾಮೀಲ್ ಆಗಿರಿ? ಇಷ್ಟ ಬಿಡಸೆ ನಾನ್ ವೆಜಿಟಬಲ್ ಫ್ರೂಟ್ ಅದೇನ್ ನಾನ್ ಅಂತ ಮಾತಾಡ್ತೀಯೋ? ಹೋಗಿ ಹೋಗಿ ನಾನು ಕಳ್ಳನ್ ಜೊತೆ ಶಾಮೀಲ್ ಆಗ್ತೀನಿ. ಮತ್ತೆ ಯಾಕ್ರಿ ಅವ್ನ ಒಟ್ಟಾರ ಕಳ್ಸಿರಿ? ಅದು ಸೀರೆ ಗಂಟ್ನ ಇಟ್ಟು ಬರ್ತೀನಿ ನಿಮ್ಮ ಮನೆ ಅಡ್ರೆಸ್ ಹೇಳಿ ಅಂತ. ಅದಕ್ಕೆ ವಟಾರದ ಅಡ್ರೆಸ್ ಕೊಟ್ಟು ಅಲ್ಲಿ ಮೀನಾ ಕುಮಾರಿ ಅಂತ ಇರ್ತಾಳೆ, ಅವಳು ಕೊಟ್ಟು ಬನ್ನಿ ಅಂತ ಕಳಿಸ್ದೆ. ನೀವು ದೊಡ್ಡ ಡುಬಾಕೋರ ಇರ್ಬೇಕ್ರಿ. ಎಷ್ಟೆಲ್ಲ ಬುದ್ಧಿ ಉಪಯೋಗಿಸ ನೋಡ್ರಿ. ಮೊದ್ಲು ಮೀನಾಗ ಒಂದ್ ಫೋನ್ ಮಾಡ್ರಿ. ನಾಟ್ ರೀಚಬಲ್ ಬರ್ತಾ ಇದೆ. ಹಂಗಂದ್ರ ಈಗ ಏನ್ರಿ ಮಾಡುದು? ಒಂದ್ ಕೆಲಸ ಮಾಡ್ರವ, ನೀವು ಹೋಗೋ ದಾರಿನಲ್ಲಿ ಹುಡುಕ್ತಾ ಇರಿ, ನಾನು ಯಾವತ್ತೂ ಒಟಾರಕ್ಕೆ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಆಯ್ತ್ರಿ ಎಂಪಿ ಅವ್ರ, ಹೋಗೋ ದಾರ್ಯಾಗ ನನ್ನ ನಂಬರ್ಗೆ ಒಂದ್ 50 ರೂಪಾಯಿ ಕರೆನ್ಸಿ ಹಾಕತ್ರಲ್ಲ. ಆಯ್ತು ಬಿಡವ. ರೀ ಬರ್ರಿ ನಾವು ಹುಡ್ಕೋನು. ಸಿಗದೇ ಇರೋರ್ನ ಎಲ್ಲಿ ಅಂತ ಹುಡುಕುದ ಪ್ರಾಣಿ? ಸಿಗು ಕಡೆ ಹುಡ್ಕೊಂಡ್ರಿ. ಸುಮ್ಮನೆ ಬರ್ರಿ. ಮಲಮಾದೇಶ್ವರ. ಓಯ್ ಎಂತಾಯ್ತು ಮಾರ್ಯಾರ? ಎಂತದಕ್ಕೆ ಈ ನಮ್ಮನೆ ಅರಬೈ ಆಗ್ತಿದ್ದೀರಾ? ಇನ್ನೇನವ ಆಗ್ಬೇಕು? ನನ್ನ ಮನೆ ಹೋಗೋಯ್ತು. ಮತ್ತೆ ನಮ್ಮ ಮನೆ ಹಾಗೆ ಉಂಟು. ಬೆಂಕಿ ಬಿತ್ತು ನಿಮ್ಮ ಮನೆಗೆ. ಬಜ್ಜಿ ನಮ್ಮನೆಗೆ ಎಂತದಕ್ಕೆ ಮಾರ್ಯಾರ? ಇಡೀ ವಟಾರಕ್ಕೆ ಬೇಕಾದ್ರೆ ಬೆಂಕಿ ಬೀಳಿ. ಮತ್ತಿನ್ನೆಂತ ಮಾರ್ಯಾರ? ಎಂತದಕ್ಕೆ ಕೊಟ್ಟ ಬಗಲ್ತಿದ್ದೀರಾ? ಅಲ್ಲ ಕಣವ, ಏನೋ ನಂಬಿಕಸ್ತಳು ಅಂತ ನನ್ನ ಮನೆ ಕೀನ ನಿನ್ನ ಹತ್ರ ಕೊಟ್ಟೋದ್ರೆ ನಾ ಆ ಕಡೆ ಹೋಗ್ತಿದ್ದಾಗ ಮನೆ ಜಪ್ತಿ ಮಾಡಿದೀಯೇ. ಜಲದುರ್ಗಿ, ಓಯ್ ನಿಮ್ಗೆಂತ ಮಂಡೆಯಲ್ಲಿ ಪುರಿ ಆಗಿದೆಯಾ ಮಾರ್ಯಾರ? ನಾನೆಂತದಕ್ಕೆ ನಿಮ್ಮ ಮನೆ ಜಪ್ತಿ ಮಾಡ್ಬೇಕು? ನೀನು ಜಪ್ತಿ ಮಾಡಿಲ್ಲ ಅಂದ್ರೆ ನನ್ನ ಮನೇಲಿದ್ದ ಒಡವೆ ಹಣ ಎಲ್ಲ ಯಾರ ತಗೊಂಡೋದ್ರು? ಅಂದ್ರೆ ನಿಮ್ಮ ಮನೇಲಿರೋ ಒಡವೆ ಹಣ ಎಲ್ಲ ನಾನ್ ಪಿಂಕಿಸಿದ್ದೇನೆ ಅಂತ ಅರ್ಥವಾ? ಮತ್ತಿನ್ಯಾರು ಕಳ್ಳರು ಬಂದಿದ್ರೆ ನನ್ನ ಮನೆ ಕೀ ಕೊಟ್ಟೋಗಿದ್ದು ನಿನ್ನ ಹತ್ರ ತಾನೆ. ಬಜ್ಜಿ ಕೀ ಕೊಟ್ಟ ಮಾತ್ರಕ್ಕೆ ನಾನು ಕಳ್ಳತನ ಮಾಡಿದ್ದೇನೆ ಅಂತನಾ? ನೋಡ್ ಮೀನವ್ವ, ಸುಮ್ಮನೆ ಮಾತು ಬೆಳೆಸ್ಬೇಡ. ಬೇಕಾದ್ರೆ ಖರ್ಚಿಗೆ 1000ನೋ 2000ನೋ ಎತ್ತಿಟ್ಕೊಂಡು ಉಳಿದುದನ್ನ ವಾಪಸ್ ಕೊಡು. ಆ ಜಲದುರ್ಗಿ ಆಣೆಗೂ ನಾನ್ ನಿಮ್ಮನೆಗ್ ಬರ್ಲಿಲ್ಲ ಮಾರೇರೆ. ಇದನ್ನೆಲ್ಲ ನಾನ್ ನಂಬೇಕಾ? ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ನಿಮ್ಗೆ ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ನಾನಂತೂ ನಿಮ್ಮನೆಗ್ ಬರ್ಲಿಲ್ಲ. ಹಾಗಿದ್ರೆ ನಮ್ಮ ಮನೆ ಕೀನ ನೀನ್ ಬೇರೆ ಯಾರಿಗಾದ್ರೂ ಕೊಟ್ಟಿದ್ಯಾ ಅಥವಾ ನನ್ನನ್ನು ಕೇಳ್ಕೊಂಡು ಯಾರಾದ್ರೂ ಬಂದಿದ್ರಾ? ನಾನೆಂತದಕ್ಕೆ ಮಾರೇರೆ ನಿಮ್ಮನೆ ಕೀನ ಬೇರೆಯವ್ರು ಕೊಡ್ಬೇಕು? ನೀವು ಕೀ ಕೊಟ್ಟು ಹೋದಾಗ ಅದನ್ನ ನಾನು ಪಕ್ಕದಲ್ಲಿ ಇಟ್ಕೊಂಡು ಅಕ್ಕಿಯಲ್ಲಿ ಕಲ್ಲು ಹೆಕ್ತಾ ಕೂತ್ಕೊಂಡಿದ್ದೆ. ಆಗ ಯಾರೋ ಒಬ್ರು ಬಂದ್ರು. ಯಾರು? ಅದು ಇಷ್ಟ ಆಯ್ತು. ಓಹೋ, ಹಾಗಿದ್ರೆ ಅವನೇ ಕೀ ತಗೊಂಡಿರ್ತಾನೆ. ಎಂತದಕ್ಕೆ ಯಾವತ್ತು ನಿಮ್ಗೆ ಗೊತ್ತ ಮಾರೇರೆ? ಅಯ್ಯೋ ಗೊತ್ತು ಕಣವ, ಅದೊಂದು ದೊಡ್ಡ ಕತೆ. ಏನಾಯ್ತು ಅಂದ್ರೆ ಇಷ್ಟಾಯ್ತು ಕಣವ. ಹಾಗಾದ್ರೆ ಇದೆಲ್ಲ ಕಲ್ವನದೇ ಕೆಲಸ ಮಾರೇರೆ. ಈಗ ರೇಣುಕ ಮತ್ತೆ ಮೈಲಾನಲ್ಲಿ ಎಲ್ಲಿದ್ದಾರೆ? ಅವರು ಅವನನ್ನೇ ಹುಡುಕ್ತಾ ಇದ್ದಾರೆ. ಹಾಗಾದ್ರೆ ಮೊದ್ಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವ, ನಡೀರಿ ಮಾರೇರೆ. ರೇಣುಕವನ್ನೇ ಫೋನ್ ಮಾಡ್ತಿದ್ದಾಳೆ ರವ. ಹಲೋ, ಹೇಳು ರೇಣುಕವ್ವ. ಹಲೋ ಎಂಪಿ ಅವ್ರ, ಆದ್ರಿ ಇಷ್ಟಾದ್ರಿ, ಲಗುನ ಬರ್ರಿ. ಬಂದವರವ, ಕಳ್ಳ ಸಿಕ್ಕಿದ್ದಾನಂತೆ, ಬಾರವ. ಅಕ್ಕ, ಕದ್ದಿರೋದ್ನೆಲ್ಲ ವಾಪಸ್ ಕೊಟ್ಟಿದ್ದೀನಲ್ಲ, ಮತ್ತ್ಯಾಕ್ ಕಟ್ಟಿದ್ದೀರಾ? ಬಿಟ್ಬಿಡಿ. ನಿನ್ನಂತ ಡುಬಾಕೋರ್ನ ಇಷ್ಟು ಸರಳವಾಗಿ ಬಿಟ್ಟು ಬಿಡ್ಲಿಕ್ಕೆ ಆಗ್ತದಾನ? ನಮ್ ಎಂಪಿ ಅವ್ರು ಬರ್ಲಿ ತಡಿ, ಅವಾಗ ಮಾಡ್ತಾನ. ಅವ್ರ ಮನೇಲಿ ಕದ್ದಿರೋದ್ನ ಕೊಟ್ಟಿದ್ದೀನಲ್ಲ, ಬಿಟ್ಬಿಡಿ. ಅಲ್ಲ ಕೊನೋ ಡುಬಾ ಫೋರ್, ನಮ್ಮ ಮನೆಯಲ್ಲಿರೋದನ್ನೆಲ್ಲ ದೋಚ್ಕೊಂಡು ಬಂದು ಈಗ ಬಿಟ್ಬಿಡಿ ಅಂತ ಕೇಳ್ತಿದೀಯೇ. ಓಯ್, ನಾಟಿ ಔಷಧಿ ಕೇಳಿಕೊಂಡು ಬಂದು ನನ್ನನ್ನೇ ಮಂಗೆ ಮಾಡಿದ. ಅದಕ್ಕೆ ನನ್ನ ಕಡೆಯಿಂದ ಸಾಮಾನ್ 4 ಬೊಟ್ಟಿ. ಅಲ್ಲ ಕಣೋ ಯೋಗ್ಯ, ನನ್ನ ಮನೆ ಕೀ ನಿನ್ಗ್ಯಾಗೋ ಸಿಕ್ತು? ನಿಮ್ಗ್ಯಾರೋ ನನ್ನ ಮನೆ ಕೀ ಕೊಟ್ಟಿದ್ದು? ಇವರೇ ಕೊಟ್ಟಿದ್ದು. ಅಯ್ಯೋ ಪಾಶದ ಅಂತಿನ, ನಾನು ಯಾವಾಗ ಕೊಟ್ಟದ? ಕೊಟ್ಟಿದ್ದು ಅಂದ್ರೆ ನಿಮ್ ಕೈಯಾರೆ ಕೊಟ್ಟಿದ್ದಲ್ಲ. ನೀವು ನೀರ್ ತರಕ್ಕೆ ಅಂತ ಒಳಗೆ ಹೋದ್ರಲ್ಲ, ಆಗ ಅಲ್ಲಿ ಇದ್ದಿದ್ ಕೀನ ನನ್ ಸೋಫಾ ಮಾರ್ಕ್ ತಗೊಂಡು ಡೂಪ್ಲಿಕೇಟ್ ಮಾಡಿಸ್ಕೊಂಡೆ. ಆ ಖರ್ಚು ನನ್ ತಲೆ ಮೇಲೆ ಬಿತ್ತು. ಅದಕ್ಕೆ ಆ ದುಡ್ಡನ್ನೆಲ್ಲ ನಾವು ವಾಪಸ್ ಕೊಡ್ಲೆ? ಕೊಟ್ರೆ ನಾನು ಅನ್ನ ತಿನ್ನುವಾಗ ನಿಮ್ಮನ್ನ ನೆನ್ಪು ಮಾಡ್ಕೊತೀನಿ. ಏ ಲಂಬು, ನೀ ಮಾಡ್ರ ಕೆಲ್ಸಕ್ಕ ತಿನ್ಬೇಕಾಗಿರೋದು ಅನ್ನಲ್ಲ, ಅದನ್ನ. ಏನ್ರಿ ಅದು? ಅದನ್ನಪ್ಪ ನಾವು ತಿನ್ನೋ ಅನ್ನ ಅದ್ರಾಗ ಬೆಳಿತಾರ ನೋಡು, ಮಣ್ಣ. ಅದೇ. ನಿಮ್ಗೆಲ್ಲ ಅದನ್ನ ತಿನ್ಸಕ್ ಹೋಗಿ ಈಗ ನಾನೇ ಅದನ್ನ ತಿನ್ನಂಗಾಯ್ತು. ಅಲ್ಲ ರೇಣುಕವ್ವ, ಇಷ್ಟು ಚಾಲಾಕಿ ಇರೋ ಕಳ್ಳನ್ನ ನೀವಿಬ್ರು ಯಾಕೆ ಹಿಡ್ದು ಕಟ್ಟಾಕುದ್ರಿ? ನೀವು ನೋಡಿದಿರೋ ಒಂದ್ ಸಣ್ಣ ತುಣುಕದ, ಇನ್ನಕ್ ನೋಡ್ಕೊಂಡ್ ಬಂದ್ಬಿಡ್ರಿ. ಎಂಪಿ ಅವ್ರ ಕರೆನ್ಸಿ ಹಾಕ್ಸಾರ್ರಿ. ಈಗೇನ ಕರೆನ್ಸಿ ಯಾಕೆ ಹಾಕ್ಸಿರಿ ಅಂತ ಫೋನ್ ಮಾಡಿ ಕೇಳ್ತ್ಯಾ? ಮೈಲಾರಪ್ಪ, ನಾ ಹೇಳಿದ್ದಂಗಲ್ರಿ, ಆ ಕಳ್ಳಿನ ಹಿಡ್ಯಾಕ ನನ್ ತಲೆಗೊಂದ್ ಐಡಿಯಾ ಬಂದದ್ರಿ. ಇಷ್ಟೊತ್ತು ಓಡಿದಾಗ ಬರ್ದಿರೋ ಐಡಿಯಾ ಈಗ ನಿಂತು ಕುಲ್ಲೇ ಬಂದ್ಬಿಡ್ತಾ? ಐಡಿಯಾ ಏನ್ ಹೇಳಿ ಕೇಳಿ ಬರ್ತದನ್ರಿ? ಆತದ ಏನಂತ ಹೇಳು. ನಿಮ್ಗೆ ಹೇಳಿದ್ರಿ, ಮಾಡಿ ತೋರಿಸ್ತೀನಿ ನೋಡ್ರಿ.
ಹಲೋ ಮೈಲಾರಿ ಅವರ ಬರೇ ಮೈಲಾರಿ ಅಲ್ಲ ಮಿಶ್ರಿ ಕೋಟೆ ಮೈಲಾರಿ ಮೀಸಿ ಮೇಲೆ ಕೈ ಇಟ್ರೆ ಸಾಕು ಅವ್ವ ಅಪ್ಪಚ್ಚಿ ಅವ್ವ ಮೈಲಾರಿ ಅವರ ನೀವ್ ಯಾರ್ರಿ? ನಾನ್ ಸರ್ ನಿಮ್ಮ ಹತ್ರ 50,000 ರೂಪಾಯಿ ಸಾಲ ತಗೊಂಡಿದ್ನಲ್ಲ ಇಷ್ಟು ಬೇಗ ಮರ್ತ್ ಬಿಟ್ರಾ? 50,000ನ? ಇಲ್ಲ ನಮ್ ಮರ್ತಿಲ್ಲ, ನಾನೇ ಅಲ್ವೇ ಕೊಟ್ಟಿರೋದು. ಇಷ್ಟು ದಿನ ಆದ್ರೂ ನೀವು ದುಡ್ಡು ಕೇಳಕ್ ಬರ್ಲಿಲ್ವಲ್ಲ, ಅದಕ್ಕೆ ಮರ್ತ್ ಹೋಗಿದ್ದೀರೇನೋ ಅಂತ ಅನ್ಕೊಂಡೆ. ಸರ್ ದುಡ್ಡು ರೆಡಿ ಇದೆ, ಬಂದ್ ತಗೊಂಡ್ ಹೋಗಿ. ಇವತ್ ಬಿಟ್ರೆ ಇನ್ 2 ತಿಂಗಳು ನಾನು ಊರಲ್ಲಿ ಇರಲ್ಲ. ಸರಿ ಸರಿ ಬರ್ತೀನಿ. ಎಲ್ಲಿಗೆ ಬರ್ಬೇಕು? ಅದು ಅಲ್ಲಿಗೆ ಬಂದ್ಬಿಡಿ. ಹಾ ಈಗಲೇ ಬರ್ತೀನಿ. 50,000 ರೂಪಾಯಿ ಸಾಲ ಇಸ್ಕೊಂಡಿದ್ದಾಳೆ ಅಂದ್ರೆ ಅವಳು ಮೈಲಾರಿನ ನೋಡಿರ್ತಾಳೆ. ಅವಳ ಹತ್ರ ಹೇಗಪ್ಪ ವಸೂಲಿ ಮಾಡೋದು? ಹಾ ಮೈಲಾರಿ ಅವರೇ ನನ್ನನ್ನು ಕಳ್ಸಿರೋದು. ಬೇಕಿದ್ರೆ ಅವ್ರು ಕೊಟ್ಟಿರೋ ಟ್ಯಾಬ್ ಇಲ್ಲೇ ಇದೆ ನೋಡಿ ಅಂತ ಹೇಳಿ ವಸೂಲಿ ಮಾಡ್ಕೊಂಡ್ಬಿಡ್ತೀನಿ. ಅಣ್ಣಾರ ಹೇಳಿ ಅಕ್ಕಾರ. ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಿತ್ರಿ. ಏನಮ್ಮ ಅದು? ಆದ್ರೆ ಎಷ್ಟ್ರಿ? ಹೌದಾ? ಅವ್ನು ಯಾರು ಅಂತ ತೋರ್ಸು, ಹಣ್ಣುಗಾಯಿ ನೀರ್ಗಾಯಿ ಮಾಡ್ಬಿಡ್ತೇವೆ. ಬರ್ರಿ. ಆ ಹೆಂಗಸು ಫೋನ್ ಮಾಡಿ ಹೇಳಿದ ಜಾಗ ಇದೆ ಅಲ್ವಾ? ಯಾರು ಕಾಣ್ತಾನೆ ಇಲ್ಲ. ಅಣ್ಣಂದ್ರ ನಿಮ್ಮಿಂದ ಬಹಳ ಉಪಕಾರ ಐತ್ರೆ. ನೀವೇನ್ ನೋಡ್ರಿ, ಇವನ್ ನಾವು ನೋಡ್ಕೋತೀವಿ. ಆಯ್ತು ಬರ್ತೇವೆ. ಅಲ್ಲೋ ನಮ್ಮನ್ ಯಾಮಾರ್ಸಿ ಸೀರೆ ಗಂಟೆ ಟ್ಯಾಬ್ ಹೊತ್ಕೊಂಡ್ ಬಂದಲ್ಲ, ಈ ಬ್ಯಾಗ್ ಯಾರ ಮನೆ ಕಟ್ಟಿ? ನೀವು ಮತ್ತೆ ಹೊಡೆಯಲ್ಲ ಅಂದ್ರೆ ಹೇಳ್ತೀನಿ. ಆಯ್ತು ಹೇಳ. ಅದು ನಿಮ್ MP ಅವ್ರ ಮನೆ ಕತೆ. ನಮ್ MP ಅವ್ರ ಮನೆಯು ಕಣ್ಣ ಹಾಕ್ದೆ. ಏಕಿನ ರೇಣುಕ ಅಕ್ಕಿನ ಲಗುನ ಓನರ್ ಫೋನ್ ಮಾಡ. ಹೌದೇ? ತುಂಬಾ ಒಳ್ಳೆ ಕೆಲಸ ಮಾಡಿದೆ ಕಣವ. ರೀ ಟೋಪಿ ಅವ್ರ ಇಷ್ಟೊತ್ತು ಇವನು ಹಾಕಿದ್ದ, ಈಗ ಕಿತ್ ಬಿಸಾಕಿದ್ದೀನಿ ಕಣ. ಟೋಪಿ ಅಲ್ಲ ಕಣಯ್ಯ, MP. ಅವ್ರ ಬಿಡ್ರಿ, ಇವ ನಮ್ಮ ಹತ್ರ ಕಳ್ತನ ಮಾಡಿರೋ ವಸ್ತುಗಳೆಲ್ಲ ಸಿಕ್ಕಾವ್ರಿ. ಈಗ ಇವ್ನ ಏನ್ ಮಾಡೋದ್ರಿ? ಮನೆಗ್ ಕರ್ಕೊಂಡೋಗಿ ಹೋಳಿಗೆ ಊಟ ಹಚ್ಚೋಣ ಕಣ. ಹತ್ತಿನೇನಯ್ಯ ಇಷ್ಟೆಲ್ಲ ಮಾಡಿರೋ ಈ ಕಳ್ಳನ ಸುಮ್ಮನೆ ಬಿಡಕ್ಕಾಗುತ್ತೆ. ಒದ್ದು ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಕಂಬಿ ಎಣ್ಸುವಾಗ ಮಾಡೋಣ. ಓಯ್ ಅದಕ್ಕಿಂತ ದೊಡ್ಡ ಶಿಕ್ಷೆ ನಾನ್ ಕೊಡ್ಲಾ? ಏನವ ಅದು? ನನ್ನ ಹತ್ರ ಸೇಲ್ ಆಗ್ದಿರೋ ನಾಟಿ ಔಷಧಿ ಉಂಟು, ಅದನ್ನು ಕೊಡಿಸಿ ಮರಗಟ್ಟಿಸುವ. ಕಳ್ತನ